fundamental data structure. So data structure means what? It is a particular scheme of organizing related data items. ಅಂದ್ರೆ ನೀವು ಒಂದು ಡೇಟಾ ಐಟಮ್ಸ್ ನ ಆರ್ಗನೈಸ್ ಮಾಡೋದಕ್ಕೆ ಒಂದು ಸ್ಕೀಮ್ ಮಾಡ್ತಿರಲ್ಲ, ಅದಕ್ಕೆ ನೀವು ಡೇಟಾ ಸ್ಟ್ರಕ್ಚರ್ ಅಂತ ಅಂತೀವಿ. ಮೀನ್ಸ್ ಹೌ ಯು ಆರ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ ಇನ್ ದ ಸಿಸ್ಟಮ್, ಮೀನ್ಸ್ ಇನ್ ವಿಚ್ ಸ್ಟ್ರಕ್ಚರ್ you are going to store the data in system. First let's see the linear data structure. Linear data structure. So in this linear data structure, first is array. Array means it is a collection of similar type of data, means it is a collection of same data type are stored contiguously in computer memory. Andre for example int a, so like this 1 2 3 4 5 means int andre eno integer. So in this array a, this is array name, in this array a only you can store the integer data type, that's it. You can't store the like this character, so you can't store the character in integer array. Okay, so it can store only the similar type of data. ಅಂದ್ರೆ ಇಲ್ಲಿ ಇಂಟಿಜರ್ ಮಾತ್ರ ಇಲ್ಲಿ ನಾವು ಸ್ಟೋರ್ ಮಾಡಬಹುದು. ಸೊ ಈ ಅರೇ ನಲ್ಲಿ ಇಂಟಿಜರ್ ಮತ್ತೆ ಕ್ಯಾರೆಕ್ಟರ್ ಎರಡನ್ನೂ ಆಡ್ ಮಾಡಕ್ ಬರಲ್ಲ, ಅದಕ್ಕೆ ನಾವು ಅರೇ ಏನಂತೀವಿ, ಇಟ್ ಇಸ್ ಎ ಕಲೆಕ್ಷನ್ ಆಫ್ similar type of data. So ಈ array ಏನಿರುತ್ತೆ only integer data type numbers ಮಾತ್ರ ಅದು ಸ್ಟೋರ್ ಆಗುತ್ತೆ. So index, so specify the value of array of index. So ನೀವು ಹೆಂಗೆ ಆಕ್ಸೆಸ್ ಮಾಡ್ಕೊಂತೀರಾ, ಸೊ ಇದು array. ಸೊ array ಅಲ್ಲಿ ಎಲಿಮೆಂಟ್ಸ್ ನ ಸ್ಟೋರ್ ಮಾಡಿದ್ದೀರಾ, ಇದನ್ನ ಹೆಂಗೆ ಆಕ್ಸೆಸ್ ಮಾಡ್ತೀರಾ ಅಂತ. How you are going to access the elements in the array? By using the index. So index ಹೆಂಗಿರುತ್ತೆ 0 to n minus 1 or 1 to n. ಅಂದ್ರೆ ಇಂಡೆಕ್ಸ್ ಹೆಂಗಿರುತ್ತೆ 0 1 2 3 4. ಫಾರ್ ಎಕ್ಸಾಂಪಲ್ a of 0 ಅಂದ್ರೆ 0 ಇಂಡೆಕ್ಸ್ ಅಲ್ಲಿ ಏನಿದೆ ನಂಬರ್ 1. ಸೊ a of 1 ಅಂದ್ರೆ ಏನಿದೆ array of 1 ಅಲ್ಲಿ 2. ಸೊ array of 2 ಅಲ್ಲಿ ಏನಿರುತ್ತೆ 3. array of 4 ಅಲ್ಲಿ array of 3 ಅಲ್ಲಿ 4 and array of 4 it will contain 5, means 0 to n minus 1. So n means what? Number of elements in array. Okay, number of elements in array. So that is n. So how many elements are there in this a array? 5 elements. So 0 ಇಂದ ಸ್ಟಾರ್ಟ್ ಮಾಡಿದ್ರೆ n minus 1 ಅಂದ್ರೆ 4 ವರೆಗೂ ಇರುತ್ತೆ. ಬಟ್ ನೀವು 1 ಇಂದ ಸ್ಟಾರ್ಟ್ ಮಾಡಿದ್ರೆ ಇದನ್ನ 1 2 3 ಅಂತ ಕೊಟ್ರೆ, so 1 2 3 4 5 ಅಂತ ಕೊಟ್ರೆ a of 1 is equal to 1, a of 2 is equal to 2, a of 3 is equal to 3, a of 4 is equal to 4 and a of 5 is equal to 5. In this way you are going to access the element. So ನೀವು 0 to n minus 1 ಕೊಟ್ಟಿದ್ದೀರಾ ಅಂದ್ರೆ 0 ಇಂದ ಇಂಡೆಕ್ಸ್ ಸ್ಟಾರ್ಟ್ ಆಗುತ್ತೆ, 1 to n ನ ಕೊಟ್ಟಿದ್ದೀರಾ ಅಂದ್ರೆ 1 ಇಂದ ಇಂಡೆಕ್ಸ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 3 ನ ಆಕ್ಸೆಸ್ ಮಾಡಬೇಕಾದ್ರೆ ಏನಂದ್ರೆ you have to give like this, a of 2 is equal to 3. ಸೊ ಇದಕ್ಕೆ ನಾವೇನಂತೀವಿ ಇಂಡೆಕ್ಸ್ ಅಂತ ಅಂತೀವಿ. ಸೊ ಇನ್ ದಿಸ್ ವೇ you are going to access the element from the array. So this is about the array. So next linear data structure is linked list. So linked list ಅಂದ್ರೆ ಏನು? So ಇಲ್ಲಿ address consider ಆಗುತ್ತೆ. So it will contain collection of 0 or more elements called nodes ಅಂತ ಅಂತೀವಿ. ಒಂದೊಂದು ಎಲಿಮೆಂಟ್ ಗೆ ಏನಂತೀವಿ ನಾವು ನೋಡ್ಸ್ ಅಂತ ಅಂತೀವಿ. ನೋಡ್ಸ್ ಅಲ್ಲಿ ಏನ್ ಪಾರ್ಟ್ ಇರುತ್ತೆ? 2 ಪಾರ್ಟ್ಸ್ ಇರುತ್ತೆ. ಓಕೆ, ಸೊ ಈಚ್ ನೋಡ್ ಹೋಲ್ಡ್ಸ್ ಓನ್ ಡೇಟಾ ಆರ್ ಮೋರ್ ಲಿಂಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪಾರ್ಟ್ಸ್ ಇರುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ, ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಲಿಂಕ್ ಇರುತ್ತೆ. ಓಕೆ, ಸೊ ಲಾಸ್ಟ್ ನೋಡ್ ಅಲ್ಲಿ ಏನಿರುತ್ತೆ? ಲಿಂಕ್ ಇರಲ್ಲ, ಏನಿರುತ್ತೆ? ನಲ್ ವ್ಯಾಲ್ಯೂ ಇರುತ್ತೆ ಲಾಸ್ಟ್. ಯಾಕಂದ್ರೆ ನೆಕ್ಸ್ಟ್ ಯಾವುದು ಇಲ್ಲ ನೋಡು, ಅಡ್ರೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಮೆಮೊರಿಯಲ್ಲಿ ಹೆಂಗ್ ಸ್ಟೋರ್ ಆಗಿದೆ? ಡೇಟಾ ಎ. ಸೊ ಯಾವ ಅಡ್ರೆಸ್ ಸ್ಟೋರ್ ಆಗಿದೆ? 100 ಅಡ್ರೆಸ್ ಅಲ್ಲಿ. ಬಿ ಎಲ್ಲಿದೆ? 200. ಓಕೆನಾ? ಸೊ ನೀವು ಇದನ್ನ ಹೆಂಗ್ ಬರೀತೀರಾ? 2 ಪಾರ್ಟ್ಸ್ ಇರುತ್ತೆ ಲಿಂಕ್ಡ್ ಲಿಸ್ಟ್ ಅಲ್ಲಿ, ಇನ್ಫೋ ಅಂಡ್ ದೆನ್ ಲಿಂಕ್. ಸೊ ಫಸ್ಟ್ ಇನ್ಫೋ ಏನು? ಎ. ಎ ಎಲ್ಲಿದೆ? ಯಾವ ಅಡ್ರೆಸ್ ಅಲ್ಲಿ?
and then so B ಎಲ್ಲಿದೆ so 200 like this so B ಇದು 200 ಇರುತ್ತೆ ಅಂದ್ರೆ ಇದು 100 ಅಡ್ರೆಸ್ ಅಲ್ಲಿ ಇದೆ A B 200 ಅಡ್ರೆಸ್ ಅಲ್ಲಿ ಇರುತ್ತೆ ಸೊ 100 ಅಡ್ರೆಸ್ ಅಲ್ಲಿ ಏನಿದೆ A ಸೊ ನೆಕ್ಸ್ಟ್ ಏನಿರುತ್ತೆ ನೆಕ್ಸ್ಟ್ ನೋಡ್ ಲಿಂಕ್ ಇರುತ್ತೆ ಏನಂತ B ಸೊ B ಯಾವ ಅಡ್ರೆಸ್ ಅಲ್ಲಿ ಇದೆ 200 ಅಡ್ರೆಸ್ ಅಲ್ಲಿ ಇದೆ ಸೊ ನೆಕ್ಸ್ಟ್ ನೋಡ್ ಇದೆಯಾ ಇಲ್ಲ ಸೊ ನಲ್ 100 ಅಡ್ರೆಸ್ ಅಲ್ಲಿ A ಇನ್ಫಾರ್ಮೇಶನ್ ಇರುತ್ತೆ ಅಂದ್ರೆ ಇನ್ಫಾರ್ಮೇಶನ್ 100 ಅಲ್ಲಿ ಏನಿದೆ ಇನ್ಫಾರ್ಮೇಶನ್ A ಲಿಂಕ್ ಯಾವುದಕ್ಕಿದೆ ನೆಕ್ಸ್ಟ್ ನೋಡ್ಗೆ ಅಂದ್ರೆ 200 ಅಡ್ರೆಸ್ ಅಲ್ಲಿ B ಇದೆ ಸೊ ನೆಕ್ಸ್ಟ್ ಯಾವುದು ಇಲ್ಲ ಸೊ ಅಲ್ಲಿ ನಾವೇನ್ ಮಾಡ್ತೀವಿ ನಲ್ ಅಂತ ಅಂತೀವಿ ಸೊ ಟೂ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್ ಇರುತ್ತೆ ಸೊ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಸೊ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂದ್ರೆ ಇಷ್ಟೇ ಇನ್ಫಾರ್ಮೇಶನ್ info and then link it will contain only two parts info and then link okay but next is doubly linked list doubly linked list ಅಂದ್ರೆ it will contain three parts so info left link and then right link for example ಇಲ್ಲಿ 300 ಅಲ್ಲಿ C so ಇದನ್ನ ಹೆಂಗ್ ಬರೀತೀರಾ ನೀವು ಅಂದ್ರೆ so 100 200 and then 300 so ಈ ತರ ಬರೀತೀವಿ three parts ಇರುತ್ತೆ left link and then right link left link means it will contain the address of the previous node right link ಅಂದ್ರೆ it will contain the address of the next node okay na so A ಅಲ್ಲಿ 100 ಅಡ್ರೆಸ್ ಅಲ್ಲಿ ಏನಿದೆ A so previous ಏನಾದರೂ ಇದೆ ಅಲ್ಲಿ it doesn't have any elements so left link is null for the A information so next ಏನಿದೆ node address is 200 means it will connected to the next link so 200 ಅಲ್ಲಿ information ಏನಿದೆ B so left link ಅಂದ್ರೆ it will contain the address of the previous node address ಏನಿದೆ 100 right link ಅಂದ್ರೆ it will contain the address of the next node 300 like this so 300 ಅಲ್ಲಿ information ಏನಿದೆ C so ಇಲ್ಲಿ it will contain the address of the previous node address ಏನಿದೆ 200 and then C ಗೆ next node ಇಲ್ಲ you are writing a null value so this is about the doubly linked list to access a particular data item in the list access ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ you are using the link start in the ನೀವು ಟ್ರಾವರ್ಸ್ ಮಾಡ್ತಾ ಬರ್ತೀರಾ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಎಲ್ಲಿದೆ ಅಂತ so in this way you are accessing the element so next another important data structure ಅಂದ್ರೆ stack ಮತ್ತೆ queue so stacks and queues stacks andre enu for example this is the stack element means insertion and deletion will take place at only one end for example that is called as top end okay so insertion and deletion will take place at the same end the end is called as top end so first ಏನು ಮಾಡ್ತೀರಾ ನೀವು ಎಷ್ಟಿದೆ 1 2 3 4 5 ಎಲಿಮೆಂಟ್ಸ್ 1 2 3 4 5 ಇದನ್ನ ಇನ್ಸರ್ಟ್ ಮಾಡ್ತಾ ಬರಬೇಕು ನೀವು ಏನು ಮಾಡ್ತೀರಾ ಟಾಪ್ ಫಸ್ಟ್ ಎಷ್ಟರಲ್ಲಿ ಇರುತ್ತೆ -1 ಪೊಸಿಷನ್ ಅಲ್ಲಿ ಇರುತ್ತೆ ಇದು 0 ಪೊಸಿಷನ್ 1 2 3 4 ಸೊ ಫಸ್ಟ್ ನೀವು ಟಾಪ್ ನ ಇನ್ಕ್ರಿಮೆಂಟ್ ಮಾಡ್ತೀರಾ ಇನ್ಕ್ರಿಮೆಂಟ್ ಮಾಡಿದ್ಮೇಲೆ ಯು ಆರ್ ಆಡಿಂಗ್ ಒನ್ ಎಲಿಮೆಂಟ್ ಓಕೆ ಸೊ ನೆಕ್ಸ್ಟ್ ಟಾಪ್ ನ ನೆಕ್ಸ್ಟ್ ಪೊಸಿಷನ್ ಗೆ ಇನ್ಕ್ರಿಮೆಂಟ್ ಮಾಡ್ತೀರಾ ಫಸ್ಟ್ ಪೊಸಿಷನ್ ಗೆ ಸೊ ಇನ್ ದಿಸ್ ವೇ ಬೈ ಇನ್ಕ್ರಿಮೆಂಟಿಂಗ್ ದ top element you are going to insert the element so insertion ge ಏನು ಮಾಡಬೇಕು ಇಲ್ಲಿ top plus plus ಅಂದ್ರೆ you have to increment the top end but deletion ಹೆಂಗ್ ಮಾಡ್ತೀರಾ ನಾನು ಏನು ಹೇಳಿದೆ stack ಅಂದ್ರೆ insertion and deletion will take place at the same end ಅಂದ್ರೆ top end ಅಲ್ಲಿ so insertion ಮಾಡುವಾಗ increment ಮಾಡ್ತಾ ಹೋಗ್ರಿ but deletion ಮಾಡುವಾಗ ಏನು ಮಾಡಬೇಕು ನೀವು top ನ decrement ಮಾಡ್ತಾ ಬರಬೇಕು ಅರ್ಥ ಆಯ್ತಾ ಸೊ ಇವಾಗ ಯಾವುದು ಡಿಲೀಟ್ ಆಗುತ್ತೆ 5 ಡಿಲೀಟ್ ಆಗುತ್ತೆ ಸೊ ಅದಕ್ಕೆ ನಾವು ಇದೇನಂತೀವಿ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಂತೀವಿ ಓಕೆನಾ ಲಾಸ್ಟ್ ಇನ್ ಯಾವ್ದಾಯ್ತು 5 ಅದು ಫಸ್ಟ್ ಔಟ್ ಆಯ್ತು ಅಥವಾ ಫಸ್ಟ್ ಇನ್ ಲಾಸ್ಟ್ ಔಟ್ ಫಸ್ಟ್ ಯಾವ್ದು ಇನ್ಸರ್ಟ್ ಮಾಡಿರ್ತೀವೋ ಅದು ಲಾಸ್ಟ್ ಗೆ ಔಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಗೆ ಯಾವ್ದು ಇನ್ಸರ್ಟ್ ಮಾಡಿದ್ರಿ 5 ಅದು ಫಸ್ಟ್ ಸ್ಟ್ಯಾಕ್ ಇಂದ ಆಚೆ ಬಂತು ಅದಕ್ಕೆ ನಾವು ಏನಂತೀವಿ ಲಾಸ್ಟ್ ಇನ್ ಫಸ್ಟ್ ಔಟ್ ಮತ್ತೆ ಏನು ಮಾಡಬೇಕು ಟಾಪ್ ನ ಡಿಕ್ರಿಮೆಂಟ್ ಮಾಡಬೇಕು ಸೊ 4
3 2 1 ಈ ತರ ಆಗುತ್ತೆ ಅವಾಗ ಡಿಲೀಟ್ ಮಾಡೋದು ಓಕೆ ಸೊ ಡಿಕ್ರಿಮೆಂಟ್ ಮಾಡ್ತಾ ಮಾಡ್ತಾ ಯು ಆರ್ ಗೋಯಿಂಗ್ ಟು ಡಿಲೀಟ್ ದ ಎಲಿಮೆಂಟ್ ಫ್ರಮ್ ದ ಸ್ಟಾಕ್ ಸೊ ಅದಕ್ಕೆ ನಾವು ಇದಕ್ಕೆ ಏನಂತೀವಿ ಲಾಸ್ಟ್ ಇನ್ ಫಸ್ಟ್ ಔಟ್ ಫಸ್ಟ್ ಇನ್ ಲಾಸ್ಟ್ ಔಟ್ ಅಂತ ಅಂತೀವಿ ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕೆಟ್ ಪ್ಯಾಕೆಟ್ ಸೊ ಬಿಸ್ಕೆಟ್ ಪ್ಯಾಕೆಟ್ ಅಲ್ಲಿ ಹೆಂಗಿರುತ್ತೆ ನೀವು ಹೆಂಗ್ ತೆಗಿತೀರಿ ಒಂದು ಎಂಡ್ ನ ಓಪನ್ ಮಾಡ್ಕೊಂಡ್ರೆ ಏನಂತೆ ಲಾಸ್ಟಿಗೆ ಯಾವುದು ಬಿಸ್ಕೆಟ್ ನಾವು ಇನ್ಸರ್ಟ್ ಮಾಡಿರ್ತೀರೋ ಅದನ್ನ ನೀವು ಫಸ್ಟ್ ಓಪನ್ ಮಾಡ್ತೀರಿ ಸೊ ಫಸ್ಟ್ ಇನ್ಸರ್ಟ್ ಮಾಡಿರೋದು ಏನಾಗಿರುತ್ತೆ ಅದು ಎಂಡ್ ಅಲ್ಲಿ ಇರುತ್ತೆ ಸೊ ಅದನ್ನ ನೀವು ಲಾಸ್ಟಿಗೆ ಔಟ್ ಮಾಡ್ತೀರಿ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟಾಕ್ ಬಿಸ್ಕೆಟ್ ಪ್ಯಾಕೆಟ್ ಸೊ ಲಾಸ್ಟಿಗೆ ನೀವು ಒನ್ ಎಂಡ್ ಓಪನ್ ಮಾಡ್ಕೊಂಡ್ರೆ ಲಾಸ್ಟಿಗೆ ಯಾವ್ದು ಇನ್ಸರ್ಟ್ ಮಾಡಿರ್ತೀರೋ ಅದನ್ನೇ ಫಸ್ಟ್ ಓಪನ್ ಔಟ್ ಮಾಡ್ತೀರಿ ಪ್ಯಾಕೆಟ್ ಓಕೆ ಸೊ ದಿಸ್ ಇಸ್ ಅಬೌಟ್ ದ ಸ್ಟಾಕ್ ನೆಕ್ಸ್ಟ್ ಕ್ಯೂ ಸೊ ನೆಕ್ಸ್ಟ್ ಇಸ್ ಕ್ಯೂಸ್ ಕ್ಯೂಸ್ ಅಂದ್ರೆ ಏನು ಫಸ್ಟ್ ಇನ್ ಫಸ್ಟ್ ಫಾರ್ ಎಕ್ಸಾಂಪಲ್ ಥಿಯೇಟರ್ ಗೆ ಮೂವಿ ನೋಡೋಕೆ ಹೋಗಿರ್ತೀರಾ ಸೊ ಟಿಕೆಟ್ ಕೌಂಟರ್ ಸೊ ಫಸ್ಟ್ ಯಾರು ಹೋಗಿರ್ತೀರೋ ಅವರಿಗೆ ಫಸ್ಟ್ ಟಿಕೆಟ್ ಸಿಗುತ್ತೆ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಹಿಯರ್ ದ ಇನ್ಸರ್ಷನ್ ಅಂಡ್ ಡಿಲೀಷನ್ ವಿಲ್ ಟೇಕ್ಸ್ ಪ್ಲೇಸ್ ಅಟ್ ಡಿಫರೆಂಟ್ ಎಂಡ್ ಸೊ ಸ್ಟಾಕ್ ಅಲ್ಲಿ ಏನು ಇನ್ಸರ್ಷನ್ ಡಿಲೀಷನ್ ವಿಲ್ ಟೇಕ್ಸ್ ಪ್ಲೇಸ್ ಅಟ್ ದ ಸೇಮ್ ಎಂಡ್ ಬಟ್ ಇಲ್ಲಿ ಕ್ಯೂ ಅಲ್ಲಿ ಏನಾಗುತ್ತೆ ಇನ್ಸರ್ಷನ್ at the rear end and deletion at the front end insertion ಎಲ್ಲಿ ಮಾಡ್ತೀರಾ rear end so deletion at the front end okay same for example so ಇಷ್ಟೇ ಇರುತ್ತೆ ನೀವು ಯಾವ ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡಬೇಕು 1 2 3 4 5 ಈ ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡಬೇಕು ನೀವು ಕ್ಯೂ ಸೊ ಇಲ್ಲಿ ಏನ್ ಮಾಡ್ತೀರಾ ಅವಾಗ ರೇರ್ ಎಂಡ್ ನ ಇನ್ಕ್ರಿಮೆಂಟ್ ಮಾಡ್ತೀರಾ ರೇರ್ ಎಂಡ್ ನ ಇನ್ಕ್ರಿಮೆಂಟ್ ಮಾಡ್ತೀರಾ ಏನಕ್ಕೆ ಇನ್ಸರ್ಷನ್ ಗೆ ಸೊ ಫಾರ್ ಎಕ್ಸಾಂಪಲ್ ರೇರ್ ಎಷ್ಟರಲ್ಲಿ ಇರುತ್ತೆ ಫಸ್ಟ್ 0 -1 ಪೊಸಿಷನ್ ಅಲ್ಲಿ ಇರುತ್ತೆ ನೀವು ಏನ್ ಮಾಡ್ತೀರಾ 0 ರೇರ್ ಪ್ಲಸ್ ಪ್ಲಸ್ ಅಂದ್ರೆ -1 ಇರೋದು ಪ್ಲಸ್ ಗೆ ಬರುತ್ತೆ ಇಲ್ಲಿ 1 ಇನ್ಸರ್ಟ್ ಮಾಡ್ತೀರಾ 1 ಸೊ 2 ಅಂದ್ರೆ ರೇರ್ ಎಂಡ್ ನ ಇನ್ಕ್ರಿಮೆಂಟ್ ಮಾಡ್ತಾ ಬರ್ತೀರಾ ಸೊ ನೆಕ್ಸ್ಟ್ ರೇರ್ ಎಂಡ್ ನ ಇನ್ಕ್ರಿಮೆಂಟ್ 3 ಸೊ ರೇರ್ ಎಂಡ್ 4 ಸೊ ನೆಕ್ಸ್ಟ್ ಲಾಸ್ಟ್ ಎಲ್ಲಿರುತ್ತೆ ಅದು 4th ಪೊಸಿಷನ್ ಅಲ್ಲಿ ಇರುತ್ತೆ ಅವಾಗ 5 ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತೇವೆ ಸೊ ಇನ್ಸರ್ಷನ್ ಹೆಂಗ್ ಮಾಡಿದ್ರಿ ಸೇಮ್ ಆರ್ಡರ್ 1 2 3 4 5 ಸೇಮ್ ಆರ್ಡರ್ ಅಲ್ಲೇ ಮಾಡಿ ಡಿಲೀಷನ್ ಎಲ್ಲಿಂದ ಮಾಡಬೇಕು ನೀವು ಫ್ರಂಟ್ ಎಂಡ್ ಇಂದಲೇ ಫ್ರಂಟ್ ಎಂಡ್ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಫ್ರಂಟ್ ಮತ್ತೆ ರೇರ್ ಎಂಡ್ ಎರಡು -1 ಪೊಸಿಷನ್ ಅಲ್ಲೇ ಇರುತ್ತೆ ಸೊ ಅದನ್ನ ಇನ್ಕ್ರಿಮೆಂಟ್ ಮಾಡಬೇಕು ಡಿಲೀಷನ್ ಗೆ ಏನ್ ಮಾಡ್ತೀರಾ ಫ್ರಂಟ್ ಎಂಡ್ ನ ಇನ್ಕ್ರಿಮೆಂಟ್ ಮಾಡ್ತೀರಾ ಸೊ ಫ್ರಂಟ್ ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ 1 ಡಿಲೀಟ್ ಆಗುತ್ತೆ ಸೊ ಡಿಲೀಷನ್ ಸೇಮ್ ಆರ್ಡರ್ ಅಲ್ಲೇ ಆಗುತ್ತೆ ಸೊ ನೆಕ್ಸ್ಟ್ ಎಫ್ ಇನ್ಕ್ರಿಮೆಂಟ್ ಆಗುತ್ತೆ 2 ಸೊ 3 4 5 at last okay so the insertion will takes place at the rear end so here for the insertion also you are incrementing the rear end deletion at the front end so for the deletion also you are incrementing the front end nodri same order alle agide 1 2 3 4 5 insert madidra 1 2 3 4 5 delete madidra so insertion at the rear end and deletion at the front end okay but stack alli enagutte insertion and deletion will takes place at the same end that is called as top so increment insert ಮಾಡುವಾಗ top end ನ increment ಮಾಡ್ತೀರಾ delete ಮಾಡುವಾಗ top end ನ decrement ಮಾಡ್ತೀರಾ stack ಅಲ್ಲಿ but ಇಲ್ಲಿ queue ಅಲ್ಲಿ insertion and deletion will takes place at different end called rear and front so rear end ಅಲ್ಲಿ insert ಮಾಡ್ತೀರಾ front end ಅಲ್ಲಿ delete ಮಾಡ್ತೀರಾ so insert ಮಾಡುವಾಗ rear increment ಮಾಡ್ತೀರಾ delete ಮಾಡುವಾಗ front ನ increment ಮಾಡ್ತೀರಾ this is about the linear data structure so in the next class let's see about the non linear data structure thank you